ನೀವು ಇಲ್ಲಿ ನೋಡ್ತಾ ಇರ್ಬೋದು ಮಟನ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಸಖತ್ತಾಗಿ ಬಂದಿದೆ. ಸರ್ವ್ ಮಾಡ್ಕೊಳ್ಳೋದಷ್ಟೇ ಬಾಕಿ. ಇವಾಗ ಸರ್ವ್ ಮಾಡ್ಕೊಳ್ಳೋಣ. ಮುದ್ದೆಗೆ ಸರ್ವ್ ಮಾಡ್ಕೊಳ್ಳೋಣ. ಸಖತ್ತಾಗಿರುತ್ತೆ. ಆಹಾ ಘಮ ಘಮ ಅಂತೈತೆ. ಈ ರೀತಿ ಕುರಿ ಮಾಂಸ, ಮುದ್ದೆ, ಅನ್ನ ಜೊತೆಗೆ ಈರುಳ್ಳಿ ಎಲ್ಲ ಹಾಕೊಂಡು ತಿಂತಾ ಇದಂತೂ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಕುರಿ ಸಾಂಬಾರನ್ನ ನಾನು ಮಾಡಿದ್ದೀನಿ. ಯಾಕಂದರೆ ಇವತ್ತು ಭಾನುವಾರ ಆಗಿದೆ. ಭಾನುವಾರ ಅಂದರೆ ನಾನ್ ವೆಜ್ ಸ್ಪೆಷಲ್ ಅಂದರೆ ಏನಾದರೂ ಸ್ಪೆಷಲಾಗೇ ಮಾಡಬೇಕಲ್ವ ನಾನ್ ವೆಜ್ಜಲ್ಲಿ. ಹಾಗಾಗಿ ಇವತ್ತು ನಾನು ಕುರಿ ಸಾಂಬಾರನ್ನ ಮಾಡಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತಲ್ವ. ಈ ರೀತಿ ಪಕ್ಕ ಹಳ್ಳಿ ಸ್ಟೈಲಲ್ಲಿ ಈ ಸಾಂಬಾರನ್ನ ಮಾಡ್ಕೊಂಡು ತಿಂತಾಯಿದ್ರಂತೂ ಸಖತ್ತಾಗಿರುತ್ತೆ. ಕಳೆದೋಗ್ತಾರೆ ಹಂಗೆ, ಅಷ್ಟು ತುಂಬ ಚೆನ್ನಾಗಾಗುತ್ತೆ ಹಳ್ಳಿ ಸ್ಟೈಲಲ್ಲಿ ಈ ರೀತಿ ಮಾಡೋದ್ರಿಂದ. ಮತ್ತು ನಾನು ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಇಟ್ಕೊಂಡು ಸಾಂಬಾರು ಮಾಡ್ತಾ ಇರುವಂಥದ್ದು. ಒಂದು ಸರಿ ನೀವು ಈ ರೀತಿ ಟ್ರೈ ಮಾಡಿ, ಇನ್ನೊಂದು ಸರಿ ಬೇರೆ ವೆರೈಟಿ ಮಾಡೋದಕ್ಕೆ ಹೋಗಲ್ಲ, ಇದೇ ಥರ ಮಾಡ್ತೀರಾ, ಸಖತ್ತಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಆ್ಯಕ್ಚುಲಿ ಇದಕ್ಕೆ ಒರಿಜಿನಲ್ ಸೌಂಡನ್ನ ಕೊಟ್ಟಿದ್ದೆ, ಆದರೆ ನಮ್ಮ ಅಕ್ಕ ಪಕ್ಕದ ಮನೇಲಿ ಟಿ ವಿ ಸೌಂಡು ಜಾಸ್ತಿ ಕೊಟ್ಬಿಟ್ಟಿದ್ರು. ಮತ್ತು ಪಕ್ಕದ ಮನೇಲಿ ಒಂದು ಪಕ್ಷಿ ಇದೆ. ಭಾನುವಾರ ಆಗಿರೋದ್ರಿಂದ ಅವ್ರನ್ನ ಟಿ ವಿ ವ್ಯಾಲ್ಯೂಮ್ ಕಡಿಮೆ ಮಾಡಿ ಅಂತ ಹೇಳೋದಕ್ಕಾಗಲ್ಲ, ಅವ್ರಿಗೂ ಕೂಡ ಫ್ರೀಡಮ್ ಬೇಕಲ್ವ. ಹಾಗಾಗಿ ನಾನು ಕೇಳಿಸ್ಕೊಂಡೆ, ಬಟ್ ತುಂಬಾ ಡಿಸ್ಟರ್ಬೆನ್ಸ್ ಅನಿಸ್ತಾಯಿತ್ತು. ಅದಕ್ಕೋಸ್ಕರ ಇವಾಗ ನನ್ನ ವಾಯ್ಸ್ನ ಕಟ್ ಮಾಡಿ ಇವಾಗ ಪುನಃ ಡಬ್ಬಿಂಗ್ ಮಾತಾಡ್ತಾ ಇದ್ದೀನಿ. ನಾನು ಫಸ್ಟು ಯಾವ ರೀತಿ ಮಾಡಬೇಕು ಅಂತ ಫಸ್ಟಿಂದ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನಾನು ಸ್ಟವ್ ಹಚ್ಕೊಂಡು ಒಂದು ಪಾತ್ರೆ ತಗೊಂಡಿದ್ದೀನಿ. ಆ ಪಾತ್ರೆಗೆ ಒಂದು ಅರ್ಧ ಸ್ಪೂನಷ್ಟು, ಜಾಸ್ತಿ ಎಣ್ಣೆ ಬೇಡ, ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡೋದಕ್ಕೆ ಬಿಡಿ. ಬಿಸಿ ಮಾಡಾದಮೇಲೆ ಒಂದು 7-8 ಲವಂಗ, 1 ಇಂಚಷ್ಟು ಚಕ್ಕೆ, 1 ಇಂಚಷ್ಟು ಶುಂಠಿ, 1-2 ಬೆಳ್ಳುಳ್ಳಿ, ಸಣ್ಣದು ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಒಂದೇ ಒಂದು ಹಸಿಮೆಣ್ಸಿಕಾಯಿನ ಹಾಕ್ಕೊಂಡಿದ್ದೀನಿ. ಒಂದು 4-5 ಕಾಳು ಮೆಣಸು, ಪುಟಾಣಿದು ಒಂದೇ ಒಂದು ಟೊಮೊಟೊ. ಜ್ಞಾಪಕ ಇರಲಿ, ಕುರಿ ಸಾಂಬಾರಿಗೆ ಅಂದರೆ ಆಡು ಸಾಂಬಾರಾಗಲಿ ಕುರಿ ಸಾಂಬಾರಾಗಲಿ ಟೊಮೊಟೊ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ, ಅದು ಒಂಥರ ಸ್ವೀಟ್ ಥರ ಫ್ಲೇವರ್ ಬಂದ್ಬಿಡುತ್ತೆ. ಮತ್ತು ನಾನು ಒಂದು ದಪ್ಪು ಈರುಳ್ಳಿ ಇದಿಷ್ಟೂ ಹಾಕ್ಕೊಂಡು ಘಮ ಫ್ಲೇವರ್ ಬರೋವರೆಗೂ ಫ್ರೈ ಮಾಡ್ಕೊತೀನಿ. ನೋಡಿ, ನಾನು ಎಣ್ಣೆ ಹಾಕಿರೋದು, ಎಣ್ಣೆ ಹಾಕಿದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ, ಅಷ್ಟು ಎಣ್ಣೆ ಅಂದರೆ ಕಡಿಮೆ ಎಣ್ಣೆ ಹಾಕೋಬೇಕು. ಈಗ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂತಹ 1-2 ಸ್ಪೂನಷ್ಟು ಹುರ್ಗಡ್ಲೆ, 2 ಕಡ್ಡಿಯಷ್ಟು ಪುದೀನ, 1-2 ಕಡ್ಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತಕ್ಷಣ ನಾನು ಸ್ಟವ್ನ ಆಫ್ ಮಾಡ್ಕೊತೀನಿ. ಸ್ಟವ್ ಆಫ್ ಮಾಡ್ಕೊಂಡಾದಮೇಲೆ ನೀವು ಕಾಯಿ ತುರಿ ಮತ್ತು ಗಸಗಸೆ, ಮಟನ್ ಸಾಂಬಾರು ಪೌಡರ್ನ ಹಾಕಬೇಕು. ಜ್ಞಾಪಕ ಇರಲಿ, ಈ ರೀತಿ ಮಾಡಬೇಕು ಅಂದರೆ ನೀವು ಸಾಂಬಾರನ್ನ ಸ್ಟವ್ ಆಫ್ ಮಾಡ್ಕೊಂಡೆ 3 ಐಟಮ್ನ ಹಾಕೋಬೇಕು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸ್ಟವ್ ಆಫ್ ಮಾಡಿಕೊಂಡು ನಾನು ಎಲ್ಲವನ್ನು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆರೋಗಿದೆ, ಇದೊಂದು ಸ್ವಲ್ಪ ಬಿಸಿ ಆರಬೇಕಷ್ಟೇ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಮಸಾಲೆ ಕರೆಕ್ಟಾಗಿ ಒಂದು ಸಮಕ್ಕೆ ಬರುತ್ತೆ. ರುಬ್ಕೊಂಡಾಗಲೂ ಕೂಡ ಒಳ್ಳೆ ಫ್ಲೇವರ್ ಬರುತ್ತೆ. ಆ್ಯಕ್ಚುಲಿ ನಾವು ಈ ಸಾಂಬಾರು ಮಾಡಬೇಕಾದ್ರೆ ಕುಕ್ಕರಲ್ಲಿ ಕೂಗೋದಕ್ಕೆ ಇಟ್ಬಿಟ್ಟು ಹಾಲಲ್ಲಿ ನಾನು ಎದ್ದು ಟಿ ವಿ ನೋಡ್ತಾಯಿದ್ವಿ. ಅವನು ಅಮ್ಮ ಘಮ ಘಮ ಅಂತ ಇದೆ, ಒಂಥರ ಸ್ಪೆಷಲ್ ಫ್ಲೇವರ್ ಅಮ್ಮ ಅಂತ ಹೇಳ್ತಿದ್ದ. ಸೊ ನನಗಂತೂ ತುಂಬಾ ಖುಷಿ ಆಯಿತು. ಮಕ್ಕಳು ಇಷ್ಟಪಟ್ಟು ತಿನ್ನೋದ್ರಲ್ಲಿ ಇನ್ನೇನಿದೆ, ಯಾಕಂದರೆ ಇವಾಗಿನ ಮಕ್ಕಳಂತೂ ಊಟನೇ ತಿನ್ನಲ್ರು. ಸೊ ಇವಾಗ ಮಸಾಲೆ ಎಲ್ಲನೂ ಕೂಡ ಸೈಡ್ಗೆ ಇಟ್ಕೊತೀನಿ, ಯಾಕಂದರೆ ಅದು ಬಿಸಿ ಆರಾದಮೇಲೆ ನಾವು ರುಬ್ಕೋಬೇಕು. ಅಷ್ಟರಲ್ಲಿ ನಾನು ಒಗ್ಗರಣೆಗೆ ಈರುಳ್ಳಿ ಕಟ್ ಮಾಡ್ಕೊತಿದ್ದೀನಿ. ಒಂದು ಸಣ್ಣ ಈರುಳ್ಳಿನ ಉದ್ದುದ್ದು ಕಟ್ ಮಾಡಿಕೊಂಡೆ. ನೀವು ದಪ್ಪ ಈರುಳ್ಳಿ ಆಗಿದ್ದರೆ ಸಣ್ಣಕ್ಕೆ ಚಾಪ್ ಮಾಡಿಟ್ಕೊಳ್ಳಿ. ನಾನು ಮಸಾಲೆ ಸಾಮಾನ ಏನರಲ್ಲಿ ನಾನು ಫ್ರೈ ಮಾಡ್ಕೊಂಡಿದ್ನೋ ಅದೇ ಪಾತ್ರೆನ ಇಟ್ಕೊಂಡಿದ್ದೀನಿ, ಬೇರೆ ಪಾತ್ರೆ ತಗೊಂಡಿಲ್ಲ. ಅದಕ್ಕೆ ಒಂದು 3/4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇಷ್ಟೇ ಸಾಕು. ಯಾಕಂದರೆ ಅದರಲ್ಲಿ ತಣ ಮಾಂಸ ಅಂತ ಹೇಳ್ತಾರೆ, ಅಂದರೆ ಅಲ್ಲಿ ಕೊಬ್ಬಿರುತ್ತಲ್ಲ ಅದೇ ಎಣ್ಣೆ ಬಿಟ್ಕೊಳ್ಳುತ್ತೆ. ಹಾಗಾಗಿ ನಾನು 3/4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಾನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು, ಈಗ ನಾನು ಮಟನ್ ಎಲ್ಲನೂ ತೊಳೆದಿಟ್ಕೊಂಡಿದ್ದೆ, ಅದನ್ನು ಈಗ ಒಗ್ಗರಣೆ ಒಳಗಡೆ ಹಾಕೋತಾ ಇದ್ದೀನಿ. ನೋಡಿ, ನೀವು ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಇದನ್ನೇ ನಾವು ಕೊಬ್ಬು ಅಂತ ಹೇಳ್ತೀವಿ. ಇದು ಎಣ್ಣೆ ಬಿಟ್ಕೊಳುತ್ತೆ, ಬಟ್ ಅದು ಸಾಂಬಾರು ಒಳಗಡೆ ಇಲ್ಲ ಅಂದರೆ ಟೇಸ್ಟೇ ಬರಲ್ಲ. ಒಬ್ಬೊಬ್ಬರು ಕೊಬ್ಬಿಲ್ಲ ಅಂದರೆ ಮಟನೇ ಮಾಡಲ್ಲ. 1-2 ಪೀಸಸ್ ಸಿಗಬೇಕು ಕೊಬ್ಬು, ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಇವಾಗ ನಾನು ಎಣ್ಣೆ ಮತ್ತು ಈರುಳ್ಳಿ ಫ್ರೈ ಮಾಡ್ಕೊತಾ ಇದ್ನಲ್ಲ ಅದರೊಳಗಡೆ ಹಾಕ್ಕೊಂಡು ಒಂದು 4-5 ಸಾರಿ ಈ ರೀತಿ ಕೈ ಆಡಿಸ್ಬೇಕು ಸ್ಪೂನಲ್ಲಿ. ಆಮೇಲೆ ನಾವು ಒಂದು 1/4 ಸ್ಪೂನಷ್ಟು, 1/4 ಸ್ಪೂನು ಬೇಡ, ಒಂದು ಚಿಟಿಕೆಯಷ್ಟು ಅರಿಶಿನ ಪೌಡರ್ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು
ನಾನು ಟೋಟಲಿ ಸಾಂಬಾರಿಗೆ ರುಚಿಗೆ ಎಷ್ಟು ಬೇಕೋ ಉಪ್ಪು ಅಷ್ಟನ್ನು ಹಾಕ್ಕೊಂಡೆ. ನಿಮಗೆ ಬೇಕು ಅಂದರೆ ಸ್ವಲ್ಪ ಹಾಕಿ ಆ ನಂತರ ನೀವು ರುಚಿ ನೋಡಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋಬೋದು. ನೆಕ್ಸ್ಟ್ ಇವಾಗ ನಾನು ಮಟನ್ನ ಹುರಿತಾ ಇದ್ದೀನಿ ನೋಡಿ, ಎಣ್ಣೆ ಬಿಟ್ಕೋತಾ ಇದೆ. ಈ ಎಣ್ಣೆ ಎಲ್ಲ ನೀರು, ಈ ನೀರು ಬಿಟ್ಕೊಂಡಿರುವಂಥದ್ದು ಡ್ರೈ ಆಗಿ ಎಣ್ಣೆ ಬಿಡಬೇಕು. ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡಾಗ್ಲೇ ಪರ್ಫೆಕ್ಟ್ ಸಾಂಬಾರು ರೆಡಿ ಆಗೋದು. ಇದೊಂದು ನಿಮಗೆ ಗೊತ್ತಿರಲಿ ವಿಷಯ, ನಾವು ಹೆಂಗೆ ಬೇಕಂಗೆ ಹುರಿದು ಮಾಡಿದ್ರೆ ಅದು ನಾನ್ ವೆಜ್ ಅನ್ಸ್ಕೊಳ್ಳಲ್ಲ, ಗಬ್ಬು ಗಬ್ಬು ಥರ ಹೊಡೆಯುತ್ತೆ. ನೀಟಾಗಿ ಫ್ರೈ ಮಾಡಿದ್ರೇ ಸಾಂಬಾರು ತುಂಬ ಚೆನ್ನಾಗಾಗೋದು. ಸೊ ಇವಾಗ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಮಸಾಲೆನ ರುಬ್ಕೋತಾ ಇದ್ದೀನಿ. ಇದು ಚೆನ್ನಾಗಿ ಪೇಸ್ಟ್ ಆಗಬೇಕು, ಅಂದರೆ 100% ಪೇಸ್ಟ್ ಆಗೋ ಅವಶ್ಯಕತೆ ಇಲ್ಲ, ಒಂದು 95-90% ಆದರೆ ಸಾಕು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮಟನ್ನು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಆಗಿ ಇವಾಗ ಎಣ್ಣೆ ಎಲ್ಲ ಬಿಡ್ತಾ ಇದೆ, ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ನಾನು ತೋರಿಸಿದ್ನಲ್ಲ ಆಗಲೇ. ಈಗ ನಾನು ರೆಡಿ ಮಾಡ್ಕೊಂಡಿರುವಂತಹ ಮಸಾಲೆನ ಹಾಕೋತೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಒಂದು ಹದಕ್ಕೆ ಅಂತ ಹೇಳ್ತಾರೆ, ಒಂದು ಹದಕ್ಕೆ ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಸೊ ಇವಾಗ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂಥ ಮಸಾಲೆನ ನಾನು ಮಟನ್ ಹುರಿತಾ ಇದ್ನಲ್ಲ ಅದರೊಳಗಡೆ ಹಾಕೋತೀನಿ. ಇದೇ ಜಾರ್ಗೆ ನಾವು ನೀರು ಹಾಕ್ಕೊಂಡು ಸ್ವಲ್ಪ ತಿರುಗಿಸ್ಕೊಂಡು ಹಾಕ್ಕೊಂಡ್ರೆ ಇದರಲ್ಲಿರೋ ಮಸಾಲೆ ಎಲ್ಲ ಪೂರ್ತಿಯಾಗಿ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ಇದರೊಳಗಡೆ ನೀರು ಹಾಕಿ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ನಮ್ಮನೇಲಿ ಒಬ್ಬೊಬ್ಬರು ಮನೇಲಿ ತುಂಬ ಗಟ್ಟಿ ಕೇಳ್ತಾರೆ ಸಾಂಬಾರನ್ನ, ಒಬ್ಬೊಬ್ಬರು ಮನೇಲಿ ತೆಳು ಇರಬೇಕು ಅಂತ ಹೇಳ್ತಾರೆ. ಆದರೆ ಪರ್ಫೆಕ್ಟ್ ಸಾಂಬಾರು ಅಂದರೆ ಈ ಕಡೆ ತೆಳುನೂ ಇರಬಾರ್ದು, ಈ ಕಡೆ ಗಟ್ಟಿ ಇರಬಾರ್ದು. ಗಟ್ಟಿ ಆದರೆ ಅನ್ನ ತಿನ್ನೋದಕ್ಕೆ ಒಂಥರ ಇರಿಟೇಟ್ ಅನಿಸುತ್ತೆ, ತುಂಬ ತೆಳು ಆದರೆ ಮುದ್ದೆ ತಿನ್ನೋದಕ್ಕಾಗಲ್ಲ, ನೀರಲ್ಲಿ ಹಚ್ಚಿದಂಗೆ ಅನಿಸುತ್ತೆ. ಒಂದು ಸಮವಾಗಿದ್ದರೆ ಅನ್ನ ಮುದ್ದೆ ಎರಡೂ ಕೂಡ ಕರೆಕ್ಟಾಗಿ ಊಟ ಮಾಡ್ಬೋದು. ಹಾಗಾಗಿ ನಾನು ಮೀಡಿಯಮ್ ಸೈಜ್ಗೆ, ಅಂದರೆ ಈ ಕಡೆ ಗಟ್ಟಿನೂ ಅಲ್ಲ ಈ ಕಡೆ ತೆಳುನೂ ಅಲ್ಲ, ಆ ರೀತಿ ಸಾಂಬಾರನ್ನ ರೆಡಿ ಮಾಡಿಕೊಂಡೆ. ನೀವಿಲ್ಲಿ ನೋಡ್ತಾ ಇರ್ಬೋದು. ಇದು ನಾನು ಒಂದು 4 ವಿಸಲ್ ಕೂಗಿಸ್ತೀನಲ್ವ, ಹಾಗಾಗಿ ಏನಾಗುತ್ತೆ ಅಂತಂದರೆ ಒಂದು ಸ್ವಲ್ಪ ಗಟ್ಟಿ ಬರುತ್ತೆ. ಅದಕ್ಕೋಸ್ಕರ ಈಗ ನಾನು ನೀರು ಒಂದು ಸಮಕ್ಕೆ ತಗೊಂಡಿದ್ದೀನಿ. ಇವಾಗ ಏನಿದ್ರೂ ಲಿಡ್ ಕ್ಲೋಸ್ ಮಾಡಿ ವಿಸಲ್ ಹಾಕಿ ಒಂದು 4 ವಿಸಲ್ನ ಬರ್ಸಿದ್ರೆ ಸಾಕು, ಸಾಂಬಾರು ಪರ್ಫೆಕ್ಟಾಗಿ ರೆಡಿಯಾಗುತ್ತೆ. ಅಷ್ಟರಲ್ಲಿ ನಾನು ಸೌತೆಕಾಯಿ, ಈರುಳ್ಳಿ ಮತ್ತು ನಿಂಬೆಹಣ್ಣು ಇದಿಷ್ಟನ್ನು ರೆಡಿ ಮಾಡಿಕೊಂಡ್ರೆ ಊಟಕ್ಕೆ ಕೂತ್ಕೋಬೋದು. ಅದಕ್ಕೋಸ್ಕರ ಇವಾಗ ರೆಡಿ ಮಾಡ್ಕೋತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು. ಏನೇ ಆಗಲಿ ಮಟನ್ ಸಾಂಬಾರಿಗೆ ನಿಂಬೆಹಣ್ಣು ರಸ ಇಲ್ಲ ಅಂದರೆ ಊಟ ಟೇಸ್ಟೇ ಕೊಡಲ್ಲ. ಹಾಗಾಗಿ ನಿಂಬೆಹಣ್ಣು ಇರಬೇಕು, ಮತ್ತು ಡೈಜೆಷನು ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಿಂಬೆಹಣ್ಣು ಇರಬೇಕು. ಮತ್ತು ಚಿಕನ್ನು ಅಷ್ಟೇ, ಈರುಳ್ಳಿನ ಜಾಸ್ತಿ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ನಾವು ತಿಂತಾ ಇರುವಂತಹ ನಾನ್ ವೆಜ್ ಮೊಗ್ಚಿಟ್ಟು ಹೊಡೆದಾಗ ಬೇಡ ಅನಿಸಿದಾಗ ಈರುಳ್ಳಿ ನಂಚ್ಕೊಂಡು ತಿನ್ಕೊಳ್ಳೋಣ ಅಂತ ಅನ್ಕೋತೀವಿ. ಅದಕ್ಕೋಸ್ಕರ ಈರುಳ್ಳಿ ಇಟ್ಕೊಂಡಿದ್ದೀವಿ. ಆದರೆ ಇವತ್ತು ಮಾಡಿದಂಥ ಸಾಂಬಾರಿಗೆ ನಾವು ಈರುಳ್ಳಿನೇ ನೆಂಚ್ಕೊಂಡಿಲ್ಲ, ಅಷ್ಟು ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಈ ರೀತಿ ನೀವು ಮಾಡ್ಕೊಂಡು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಈಗ ಸೌತೆಕಾಯಿ ಎಲ್ಲ ಕಟ್ ಮಾಡಾಯಿತು, ಕುಕ್ಕರು ಕೂಡ ಕೂಗಿದೆ ಆಲ್ರೆಡಿ. ಆದರೆ ವಿಸಲ್ ಹಾರಬೇಕಲ್ಲ, ತಕ್ಷಣಕ್ಕೆ ತೆಗೆಯೋದಕ್ಕಾಗಲ್ಲ, ಅದಕ್ಕೆ ಹಾರಲಿ ಅಂತೇಳಿ ನಾನು ಬಿಟ್ಟಿದ್ದೀನಿ. ಹಾಗೆಯೇ ಇದನ್ನೆಲ್ಲ ಕಟ್ ಮಾಡಿ ಸೈಡಿಗೆ ಎತ್ತಿಟ್ಟು ಆಮೇಲೆ ಕುಕ್ಕರ್ ವಿಸಲ್ನ ಓಪನ್ ಮಾಡಬೇಕು. ನೀವಿಲ್ಲಿ ನೋಡ್ತಾ ಇರ್ಬೋದು, ತಟ್ಟೆ, ಒಂದು ಬೌಲು, ಸರ್ವ್ ಮಾಡೋದಕ್ಕೆ ಎಲ್ಲನೂ ಇಟ್ಕೊಂಡಿದ್ದೀನಿ. ವಿಸಲ್ ತೆಗ್ದು ಇವಾಗ ಓಪನ್ ಮಾಡ್ತೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು. ವಾವ್, ನಾನು ಎಣ್ಣೆನ ಜ್ಞಾಪಕ ಇರಲಿ, ಒಗ್ಗರಣೆಗೆ ನಾನು 3/4 ಸ್ಪೂನಷ್ಟು ಎಣ್ಣೆ ಅಷ್ಟೇ ಹಾಕ್ಕೊಂಡಿದ್ದಲ್ವ. ಆದರೆ ನೋಡಿ ಎಣ್ಣೆ ಹೆಂಗೆ ಬಿಟ್ಕೊಂಡೈತೆ. ನಾನು ಆಲ್ರೆಡಿ ಹೇಳಿದೆ ಅಲ್ವಾ, ಕೊಬ್ಬಿದ್ರೆ ಎಣ್ಣೆ ಬಿಟ್ಕೊಳ್ಳುತ್ತೆ ಅಂತ. ನೀವು ಚಿಕನ್ ಮಾಡಬೇಕಾದ್ರೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರೂ ನಡೆಯುತ್ತೆ, ಆದರೆ ಮಟನ್ ವಿಷಯದಲ್ಲಿ ಸ್ವಲ್ಪ ಎಣ್ಣೆ ಹಾಕೋಬೇಕು. ಸಾಂಬಾರಂತೂ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಈ ಸಾಂಬಾರನ್ನ ತಟ್ಟೆಗೆ ಹಾಕ್ಕೊಂಡು ಹಾಗೇ ಕುಡಿತಾ ಇರಬೇಕು ಅನಿಸುತ್ತೆ, ಅಷ್ಟು ಸಖತ್ತಾಗಿರುತ್ತೆ. ಆದರೆ ತಕ್ಷಣ ನಾನು ಇದನ್ನು ಸರ್ವ್ ಮಾಡ್ಕೊಳ್ಳಲ್ಲ, ಯಾಕಂದರೆ ಸ್ಟವ್ ಹಚ್ಚಿ ಪುನಃ ಚಾಕು ಹಚ್ಚಬೇಕು. ನಮ್ಮ ಕಡೆ ಎಲ್ಲ ಕಾಲ್ದೋಳ ಆಗುತ್ತೆ, ದೃಷ್ಟಿಯಾಗುತ್ತೆ ಅಂತೇಳಿ ಕುಡ್ಲನ್ನ ಹಜ್ಜಿ ಆಮೇಲೆ ಸರ್ವ್ ಮಾಡ್ಕೊತೀವಿ. ಆದರೆ ನಮ್ಮ ಮನೇಲಿ ಕುಡಲ್ ಇಲ್ಲದೇ ಇರೋ ಕಾರಣದಿಂದ ಒಂದು ಚಾಕು ಇಟ್ಕೊಂಡಿದ್ದೀವಿ, ಅದನ್ನು ಹಜ್ಜಿದ್ವಿ. ಈಗ ಸರ್ವ್ ಮಾಡ್ಕೊತಾ ಇದ್ದೀವಿ. ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ವಾ. ಚೆನ್ನಾಗಿ ಕಾಣಿಸೋದಲ್ಲ, ತಿನ್ನೋದಕ್ಕೆ ಅದ್ಭುತವಾಗಿರಬೇಕು. ಸಾಂಬಾರಂತೂ ಘಮ ಘಮ ಅಂತೈತೆ. ಎಷ್ಟು ನೋಡಿ, ತೆಳುನೂ ಅಲ್ಲ ಗಟ್ಟಿನೂ ಅಲ್ಲ, ಪರ್ಫೆಕ್ಟಾಗಿ ಸಾಂಬಾರು ರೆಡಿ ಆಯಿತು. ಇದ್ರ ಜೊತೆಗೆ ಮುದ್ದೆ ಮಾಡ್ಕೊಂಡಿದ್ದೀವಿ. ಮುದ್ದೆಗೆ ಅನ್ನಕ್ಕಂತೂ ಫಸ್ಟ್ ಕ್ಲಾಸಾಗಿರುತ್ತೆ. ಒಂದು ಈರುಳ್ಳಿ ಮತ್ತು ಅರ್ಧ ನಿಂಬೆಹಣ್ಣು, ಸೌತೆಕಾಯಿ ಹಂಚ್ಕೊಳ್ಳೋದಕ್ಕೆ, ಪಕ್ಕದಲ್ಲಿ ಬೇಕು ಅಂದರೆ ಸಾಂಬಾರು ಮತ್ತು ಪೀಸಸ್ನ ಹಾಕ್ಕೊಳ್ಳೋದಕ್ಕೆ ಒಂದು ಬೌಲ್ಗೆ ಇಟ್ಕೊಳ್ಳಿ.
ನಂಚ್ಕೊಂಡು ತಿಂತಾರಂತೂ ಸಖತ್ತಾಗಿರುತ್ತೆ. ಸೊ ಫ್ರೆಂಡ್ಸ್, ನೀವು ನೋಡಿದ್ರಲ್ಲ ನಾನು ಹೇಗೆ ಮಾಡಿದೆ ಅಂತ. ಕುರಿ ಸಾಂಬಾರು ಪಕ್ಕಾ ಹಳ್ಳಿ ಸ್ಟೈಲಲ್ಲಿ ತುಂಬ ಅದ್ಭುತವಾಗಿ ನಾನು ಕುರಿ ಸಾಂಬಾರನ್ನ ನಿಮಗೆ ಹೇಗೆ ಮಾಡೋದು ಅಂತ ಹೇಳಿಕೊಟ್ಟೆ. ಕಡಿಮೆ ಟೈಮಲ್ಲಿ ಮಾಡುವಂಥದ್ದು. ನೀವು ಒಂದು ಸಾರಿ ನಿಮ್ಮ ಮನೇಲಿ ಟ್ರೈ ಮಾಡಿ, ಹಾಗೆ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.